ಉತ್ತರಾಖಂಡ್ ಪ್ರಳಯದಲ್ಲಿ ಪ್ರಾಣದ ಹಂಗನ್ನ ತೊರೆದು ಕನ್ನಡಿಗರ ರಕ್ಷಣೆ. ವಯನಾಡು ದುರಂತದಲ್ಲಿ ಸಿಲುಕಿದವರಿಗೆ ನೆರವಿಗೆ ಧಾವಿಸಿದ ಜನಸೇವಕ ಸಚಿವ ಸಂತೋಷ್ ಲಾಡ್ ಜನಪರ ಕಾರ್ಯವೈಖರಿಯಿಂದಲೇ ಜನಮಾನಸದಲ್ಲಿ ಗುರುತಿಸಿಕೊಂಡವರು. ಸರ್ಕಾರದ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಬೇಕು ಅನ್ನೋ ಮಹಾದಾಸೆ ಹೊಂದಿರುವಂತ ಜನಸೇವಕ. ಕಾರ್ಮಿಕ ಕಲ್ಯಾಣಕ್ಕಾಗಿ ವಿನೂತನ ಯೋಜನೆ ಜಾರಿಗೆ ತಂದ ಹೆಗ್ಗಳಿಕೆ ಸಂತೋಷ್ ಲಾಡ್ಗೆ ಸಲ್ಲುತ್ತೆ. ಎಂದಿಗೂ ತಾವಾಯ್ತು ತಮ್ಮ ಪಾಡಾಯ್ತು ಅಂತ ಸುಮ್ಮನೆ ಕುಳಿತವರಲ್ಲ. ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಸಾಹಿತ್ಯ, ಕಲೆ, ಸಾಂಸ್ಕೃತಿಕ ಲೋಕಕ್ಕೆ ತಮ್ಮದೇ ಆದಂಥ ವಿಶೇಷ ಕೊಡುಗೆಯನ್ನ ನೀಡ್ತಿದ್ದಾರೆ. ಜನಸೇವೆಯೇ ಜನಾರ್ದನ ಸೇವೆ ತತ್ವ ಪರಿಪಾಲಕ. ಅಭಿವೃದ್ಧಿ ಕಾರ್ಯಕ್ಕೆ ಸಂತೋಷ್ ಲಾಡ್ ಸದಾ ಗಮನ. ಸರ್ಕಾರದ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಅನ್ನೋ ಮಹದಾಸೆ ಹೊಂದಿದ್ದ ಜನನಾಯಕ ಸಚಿವ ಸಂತೋಷ್ ಲಾಡ್ ಜನ ಸೇವೆಗೆ ಜನಾರ್ದನ ಸೇವೆ ಮಂತ್ರ ಜಪಿಸ್ತಾ ಸದಾ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟದ ಕ್ರಿಯಾಶೀಲ ಸಚಿವ ಅಂತಲೇ ಗುರುತಿಸಿಕೊಂಡವರು ಸಂತೋಷ್ ಲಾಡ್. ಕಷ್ಟವೆಂದು ಬಂದವರ ಪಾಲಿನ ಆಪದ್ ಬಾಂಧವ ಎನ್ನಿಸಿಕೊಂಡಿದ್ದಾರೆ. ಸಾಮಾಜಿಕ ಕಾಳಜಿ, ಹೃದಯವಂತಿಕೆ, ಬದ್ಧತೆಗೆ ಮತ್ತೊಂದು ಹೆಸರು ಎಂಬಂತೆ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಅಧಿಕಾರವಿರಲಿ ಇಲ್ಲದಿರಲಿ ಜನಸೇವೆಗೆ ಜನಾರ್ದನ ಸೇವೆ ತತ್ವ ಪಾಲಿಸ್ತಾ ಸಂಕಷ್ಟದಲ್ಲಿರೋರ ಪಾಲಿಗೆ ನೆರವಾಗ್ತಿದ್ದಾರೆ. ಜನರಿಗಾಗಿ ಏನಾದರೂ ಉತ್ತಮ ಕಾರ್ಯ ಮಾಡಬೇಕು ಎಂಬ ಬದ್ಧತೆಯಿಂದ ಕೆಲಸ ಮಾಡ್ತಿದ್ದಾರೆ. ಹಾಗೆಯೇ ಯಾವುದೇ ರೀತಿ ನಿರೀಕ್ಷೆ ಇಟ್ಟುಕೊಳ್ಳದೆ ಜನರಿಗಾಗಿ ಒಳಿತು ಬಯಸೋ ಮನಸ್ಥಿತಿಯುಳ್ಳವರು. ಅಧಿಕಾರದಲ್ಲಿ ಇರಲಿ ಬಿಡಲಿ ಜನರಿಗಾಗಿ ಸದಾ ಮಿಡಿಯುವವರು. ಸಚಿವ ಸಂತೋಷ್ ಲಾಡ್ ಕಾರ್ಯವೈಖರಿಗೆ ಕ್ಷೇತ್ರದ ಜನ ಮೆಚ್ಚುಗೆ ಸೂಚಿಸುತ್ತಿದ್ದಾರೆ. ಸಂಕಷ್ಟದಲ್ಲಿ ಸದಾ ನೆರವಿಗೆ ಧಾವಿಸುವ ಗುಣ. ಸಾರ್ವಜನಿಕ ಬದುಕಿನಲ್ಲಿ ಸಕ್ರಿಯ ಪ್ರತಿಕ್ಷಣ. ದಿವಂಗತ ಶಿವಾಜಿ ಲಾಡ್ ಹಾಗೂ ಶೈಲಜಾ ಲಾಡ್ ಅವರ ಸುಪುತ್ರರಾಗಿ 1975 ಫೆಬ್ರವರಿ 27ರಂದು ಸಂತೋಷ್ ಲಾಡ್ ಜನಿಸಿದ್ರು. ಕೈಗೊಂದು ಆಳುಕಾಳು ಪೂರ್ವಜರಿಂದಲೇ ಬಂದ ಸಕಲ ಸೌಲಭ್ಯವಿತ್ತು. ಆದರೂ ಸಂತೋಷ್ ಲಾಡ್ ತಾವಾಯ್ತು ತಮ್ಮ ಪಾಡಾಯ್ತು ಎಂದು ಸುಮ್ಮನೆ ಕೈಕಟ್ಟಿ ಕುಳಿತವರಲ್ಲ. ಸದಾ ಸಮಾಜ ಸೇವೆಗೆ ತುಡಿಯುವ ಮನ ಹೊಂದಿದ್ರು. ಆ ಗುಣವೇ ಜನಪ್ರತಿನಿಧಿಯನ್ನಾಗಿಸಿದೆ. ಸಂತೋಷ್ ಲಾಡ್ ಶಾಸಕರಾಗಿ, ಸಚಿವರಾಗಿ, ಸಹೋದರನಾಗಿ, ಅಭಿಮಾನಿಯಾಗಿ ಸಂಕಷ್ಟದಲ್ಲಿರುವವರ ಪಾಲಿಗೆ ನೆರವಾಗ್ತಿದ್ದಾರೆ. ಸಂತೋಷ್ ಲಾಡ್ ಅವರು ಸದಾ ಕಾಲ ಸಾರ್ವಜನಿಕ ಬದುಕಿನಲ್ಲಿ ಗುರುತಿಸಿಕೊಂಡವರು. ಪಕ್ಷ ಸಂಘಟನೆ, ಜನಸೇವೆ ಯಾವುದಕ್ಕೂ ಹಿಂದೆ ಮುಂದೆ ನೋಡಿದವರಲ್ಲ ಅಂತಾರೆ ಅವರನ್ನ ಹತ್ತಿರದಿಂದ ಬಲ್ಲವರು. ಬಿಕಾಂ ಪದವೀಧರರಾದ ಲಾಡ್ ಅವರು ಕೌನ್ಸಿಲರ್, ಶಾಸಕರಾಗಿ, ಸಚಿವರಾಗಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು. 2022ರಲ್ಲಿ ಸಂಡೂರು ಪಟ್ಟಣ ಪಂಚಾಯಿತಿಯ ಕೌನ್ಸಿಲರ್ ಆಗಿ ಆಯ್ಕೆಯಾಗಿದ್ರು. ಬಳಿಕ ಜನರ ಒತ್ತಾಯದ ಮೇರೆಗೆ ಸಂಡೂರು ಚುನಾವಣಾ ಕಣದಲ್ಲಿ ಸ್ಪರ್ಧಿಸಿದ್ರು. 2004ರಲ್ಲಿ ಸಂಡೂರು ಶಾಸಕರಾದ್ರು. 2007ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಕ್ರಿಯ ಸದಸ್ಯರಾದ್ರು. 2008ರಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆಯಾದಾಗ ಕಲಘಟಕಿಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಶಾಸಕರಾಗಿ ಜನಸೇವೆಯಲ್ಲಿ ತೊಡಗಿದ್ದಾರೆ. ಸಂತೋಷ್ ಲಾಡ್ ಅವರು ಇಂದು ಸಾಮಾಜಿಕ ಸೇವೆಯಲ್ಲಿ ಹೆಮ್ಮರವಾಗಿ ಬೆಳೆದಿದ್ದಾರೆ. ಲಾಡ್ ಅವರ ಪತ್ನಿ ಶ್ರೀಮತಿ ಕೀರ್ತಿ ಲಾಡ್, ಮಗ ಕರಣ್ ಲಾಡ್, ಸಂತೋಷ್ ಲಾಡ್ ಜನಪರ ಕಾರ್ಯಗಳಿಗೆ ಬೆನ್ನೆಲುಬಾಗಿದ್ದಾರೆ. ಅಧಿಕಾರ ಇರಲಿ ಅಥವಾ ಬಿಡ್ಲಿ, ಸಚಿವ ಸಂತೋಷ್ ಲಾಡ್ ಜನಸೇವೆಯನ್ನ ಎಂದೂ ಕೂಡ ಮರೆತಿಲ್ಲ. ಸಂಕಷ್ಟದಲ್ಲಿ ನೆರವಾಗುವ ಮೂಲಕ ಜನರ ಬಾಳಲ್ಲಿ ಹೊಸ ಭರವಸೆಯನ್ನ ಮೂಡಿಸಿದ್ದಾರೆ. ಮೊದಲ ಬಾರಿಗೆ ಮತದಾರರ ಮನೆಗೆದ್ದಂತ ಲಾಡ್
ಇದುವರೆಗೂ ಕೂಡ 10 ಹಲವು ಮಹತ್ವದ ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ. 2013ರಲ್ಲಿ ಉತ್ತರಾಖಂಡ್ ಜಲಪ್ರಳಯದಲ್ಲಿ ಸಿಲುಕಿದ ಕನ್ನಡಿಗರ ರಕ್ಷಣೆಗೆ ಸಂತೋಷ್ ಲಾಡ್ ದೌಡಾಯಿಸಿದ್ರು. ಮೊದಲ ಬಾರಿಗೆ ಮತದಾರರ ಮನಗೆದ್ದ ಲಾಡ್ ನಿಭಾಯಿಸಿದ್ದು 10 ಹಲವು ಮಹತ್ವದ ಜವಾಬ್ದಾರಿ. ಎರಡು 2013ರಲ್ಲಿ ಕಲಘಟಕಿಯ ಶಾಸಕರಾಗಿ 45,600 ಮತಗಳೊಂದಿಗೆ ಭರ್ಜರಿ ಜಯ ಸಾಧಿಸಿ 3ನೇ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದರು. 2013ರಲ್ಲಿ ರಾಜ್ಯ ಸರ್ಕಾರದ ಮಾಹಿತಿ ಮತ್ತು ಮೂಲಸೌಕರ್ಯ ಖಾತೆ ಸಚಿವರಾಗಿ ಮಹತ್ವದ ಜವಾಬ್ದಾರಿ ನಿಭಾಯಿಸಿದರು. ಹಾಗೆಯೇ 2016ರಿಂದ 2018ರವರೆಗೆ ಕಾರ್ಮಿಕ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರಾಗಿ ಕಾರ್ಯನಿರ್ವಹಿಸಿದರು. ಇವರ ಆಡಳಿತಾವಧಿಯಲ್ಲಿ ಕೈಗೊಂಡ ಕಾರ್ಯಯೋಜನೆಗಳು ಅಪಾರ. ಶಾಸಕರಾಗಿದ್ದ ಅವಧಿಯಲ್ಲಿ ಕ್ಷೇತ್ರದ ಸರ್ವಾಂಗೀಣ ಪ್ರಗತಿಗೆ ಶ್ರಮಿಸಿದ್ರು. ಇದೆಲ್ಲದರಿಂದಾಗಿ 2023ರಲ್ಲಿ ಮತ್ತೆ ಕಲಘಟಗಿ ಶಾಸಕರಾಗಿ ಮತದಾರರು ಆಶೀರ್ವದಿಸಿದ್ರು. ಹೀಗೆ ಸಂತೋಷ್ ಲಾಡ್ 4ನೇ ಬಾರಿಗೆ ಶಾಸನ ಸಭೆ ಸದಸ್ಯರಾದರು. ಇವರ ಕ್ರಿಯಾಶೀಲತೆಗೆ ಮೆಚ್ಚಿ ಕಾರ್ಮಿಕ ಸಚಿವ ಸ್ಥಾನ ಅರಸಿ ಬಂತು. 27ರ ಮೇ 2023ರಲ್ಲಿ ಕಾರ್ಮಿಕ ಸಚಿವರಾಗಿ ಆಯ್ಕೆಯಾದರು. ಸಚಿವ ಸಂತೋಷ್ ಲಾಡ್ ಸಾಧನೆ ಮತ್ತು ಸೇವೆಗಳ ಬಗ್ಗೆ ನೋಡುವುದಾದ್ರೆ ಸಂಡೂರು, ಕಲಘಟಗಿ, ಆಳ್ನಾವರ ಕ್ಷೇತ್ರಗಳ ಅನ್ನದಾತರಿಗೆ 10,000 ಉಚಿತ ಬೋರ್ವೆಲ್ಗಳನ್ನು ಉಚಿತವಾಗಿ ಕೊರೆಸಿಕೊಟ್ಟು ಆಧುನಿಕ ಭಗೀರಥ ಎನಿಸಿಕೊಂಡಿದ್ದಾರೆ. ಕಲಘಟಗಿ ಕ್ಷೇತ್ರದ 10,000 ಮಕ್ಕಳಿಗೆ ಉಚಿತ ಕಂಪ್ಯೂಟರ್ ತರಬೇತಿಯನ್ನ ಸಂತೋಷ್ ಲಾಡ್ ಫೌಂಡೇಶನ್ ಮೂಲಕ ನೀಡಿದ್ದಾರೆ. 2008-9ರಲ್ಲಿ 10,500 ಜೋಡಿಗಳಿಗೆ ಸಾಮೂಹಿಕ ವಿವಾಹ ನಡೆಸಿ ಆರ್ಥಿಕವಾಗಿ ತೊಂದರೆಯಲ್ಲಿರುವ ಕುಟುಂಬಗಳಿಗೆ ನೆರವಾದರು. 2012ರಲ್ಲಿ 2 ಲಕ್ಷ ಜನರಿಗೆ ಉಚಿತ ವಿಮೆ ಜೀವನಕ್ಕೆ ಭದ್ರತೆ ದೊರೆಯುವಂತೆ ನೋಡಿಕೊಂಡಿದ್ದಾರೆ. ಉತ್ತರಾಖಂಡ ಜಲಪ್ರಳಯದಲ್ಲಿ ರಕ್ಷಣೆ ಹೊಣೆ. 2013ರಲ್ಲಿ ಸಂತೋಷ್ ಲಾಡ್ರಿಂದ ಕನ್ನಡಿಗರ ರಕ್ಷಣೆ. ಎರಡು 2013ರಲ್ಲಿ ಉತ್ತರಾಖಂಡ್ನಲ್ಲಿ ಮೆಗಾ ಸ್ಫೋಟದಿಂದಾಗಿ ಭಾರಿ ಪ್ರಕೃತಿ ವಿಕೋಪವೇ ಸಂಭವಿಸಿತ್ತು. ಬೆಟ್ಟ ಗುಡ್ಡ ಕುಸಿದು ನದಿ ಹರಿವು ಜೋರಾಗಿತ್ತು. ಭೀಕರ ಜಲಪ್ರಳಯವೇ ಉಂಟಾಗಿತ್ತು. ಆ ವೇಳೆ ಸಂಕಷ್ಟಕ್ಕೆ ಸಿಲುಕಿದ ಕನ್ನಡಿಗರ ರಕ್ಷಣೆಗೆ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂತೋಷ್ ಲಾಡ್ರನ್ನ ಕಳುಹಿಸಿದ್ರು. ಲಾಡ್ ಅವರು ಅಲ್ಲಿ ಕನ್ನಡಿಗರ ರಕ್ಷಣೆ ಮಾಡಿ ಇಡೀ ದೇಶದ ಜನರಿಂದ ಬೇಷ್ ಅನ್ನಿಸಿಕೊಂಡ್ರು. ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಗ್ರಾಮೀಣ ಪ್ರದೇಶದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯಧನ ನೀಡ್ತಾನೆ ಬರ್ತಿದ್ದಾರೆ. ಅಷ್ಟೇ ಅಲ್ಲದೆ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದ ಕೋವಿಡ್ ಸಾಂಕ್ರಾಮಿಕ ವೇಳೆ ನೆರವಿಗೆ ಧಾವಿಸಿದ್ರು. ಆ ವೇಳೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 700 ಟನ್ ಅಕ್ಕಿಯನ್ನ ಮನೆ ಮನೆಗೆ ವಿತರಿಸಿದ್ರು. ಕೇವಲ ಫುಡ್ ಕಿಟ್ ನೀಡುವುದಷ್ಟೇ ಅಲ್ಲದೆ ಲಕ್ಷಗಟ್ಟಲೆ ಮಾಸ್ಕ್, ಸ್ಯಾನಿಟೈಸರ್ ವಿತರಿಸಿದ್ರು. ಅಗತ್ಯವಿದ್ದವರಿಗೆ ತಕ್ಷಣ ಚಿಕಿತ್ಸೆ ನೀಡುವಂತೆ ವ್ಯವಸ್ಥೆ ಮಾಡಿದ್ರು. ಖುದ್ದು ಕಲಘಟಗಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಂಚರಿಸಿ ನೆರವಾದ್ರು. ರಾಜ್ಯದ 25,000 ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಮಾಡಿ ಅವರ ಸೇವೆಗೆ ಸಲ್ಯೂಟ್ ಸಲ್ಲಿಸಿದ್ರು. ಹೀಗೆ ಅಧಿಕಾರವಿರಲಿ ಇಲ್ಲದಿರಲಿ ಸಚಿವ ಸಂತೋಷ್ ಲಾಡ್ ಅವರು ತೊಂದರೆಯಲ್ಲಿದ್ದವರ ಪಾಲಿನ ಅನ್ನದಾತರೆನಿಸಿಕೊಂಡ್ರು. ಸಚಿವ ಸಂತೋಷ್ ಲಾಡ್ ಸಮಾಜಮುಖಿ ಕಾರ್ಯದ ಬಗ್ಗೆ ನೋಡುವುದಾದ್ರೆ 4 ಉಚಿತ ಸಂಚಾರಿ ಚಿಕಿತ್ಸಾ ವಾಹನಗಳ ಮೂಲಕ ಲಕ್ಷಾಂತರ ಜನರ ಆರೋಗ್ಯ ರಕ್ಷಣೆ ಸುಗಮವಾಗಿದೆ. ಇನ್ನು ಕಣ್ಣಿನ ತಪಾಸಣೆ, ಕನ್ನಡಕ ವಿತರಣೆ ಸೇವೆ ನಡೆದಿದೆ. ಕುಗ್ರಾಮಗಳ 10,000 ಬಡವರ ಮನೆಗಳಿಗೆ ಉಚಿತವಾಗಿ ಬಣ್ಣ ಬಳಸಿಕೊಟ್ಟಿದ್ದಾರೆ.
ಕೆಎಎಸ್ ಪರೀಕ್ಷೆಗಳಿಗಾಗಿ ಉಚಿತ ಆನ್ಲೈನ್ ತರಗತಿ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಕ್ಕಳಿಗಾಗಿ ಆನ್ಲೈನ್ ತರಗತಿ ಅಲ್ಲದೆ ಕ್ರೀಡಾ ಚಟುವಟಿಕೆಗಳಿಗೆ ನಿರಂತರ ಪ್ರೋತ್ಸಾಹ ನೀಡುತ್ತಿದ್ದಾರೆ. ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ, ಬಡ ಯುವ ಜನತೆಗೆ ಎಲೆಕ್ಟ್ರಿಕ್ ಆಟೋಗಳನ್ನು ವಿತರಿಸಿದ್ದಾರೆ. ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಬಡ ನಿರುದ್ಯೋಗಿಗಳಿಗೆ ನೆರವಾಗ್ತಿದ್ದಾರೆ. 106 ಎಲೆಕ್ಟ್ರಿಕ್ ಆಟೋ ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಛತ್ರಿ ವಿತರಿಸಿರೋದು ಗಮನ ಸೆಳೆದಿದೆ. ಕಾಳಿ ನದಿ ನೀರಿನಿಂದ ಆಳ್ನಾವರ ಪಟ್ಟಣಕ್ಕೆ ಶಾಶ್ವತ ಕುಡಿಯುವ ನೀರು ಒದಗಿಸಿದ ಶ್ರೇಯ ಸಂತೋಷ್ ಲಾಡ್ ಅವರಿಗೆ ಸಲ್ಲುತ್ತದೆ. ಕಲಘಟಕಿಯಲ್ಲಿ 2 ಬಾರಿ ಬೃಹತ್ ತಿರಂಗ ರ್ಯಾಲಿ ನಡೆಸಿದ ಸಂತೋಷ್ ಲಾಡ್ ಅವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಗರಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಹಾಗೆಯೇ ಒಡಿಶಾದಲ್ಲಿ ಸಂಭವಿಸಿದ ಭೀಕರ ರೈಲು ದುರಂತದ ವೇಳೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಅಲ್ಲಿಗೆ ತೆರಳಿ ಕನ್ನಡಿಗರನ್ನ ರಕ್ಷಿಸಿದ ಕೀರ್ತಿ ಸಂತೋಷ್ ಲಾಡ್ ಅವರಿಗೆ ಸಲ್ಲುತ್ತೆ. ಹಾಗೆಯೇ ಜುಲೈನಲ್ಲಿ ವಯನಾಡಿನಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಕನ್ನಡಿಗರ ರಕ್ಷಣೆಗೆ ತೆರಳಿದ್ರು. ಹೀಗೆ ಸದಾ 10 ಹಲವು ಜನಪರ ಕಾರ್ಯಗಳ ಮೂಲಕ ನೆರವಾಗ್ತಿದ್ದಾರೆ. ಲಾಡ್ ಕಾರ್ಯ ವೈಖರಿಗೆ ಜನತೆ ಮೆಚ್ಚುಗೆ ಸೂಚಿಸುತ್ತಿದ್ದಾರೆ. ಸಂತೋಷ್ ಲಾಡ್ ಫೌಂಡೇಶನ್ ಸದಾ ಸಮಾಜಮುಖಿ ಕಾರ್ಯಗಳಲ್ಲಿ ನಿರತವಾಗಿದೆ. ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಧಾರವಾಡದಲ್ಲಿ ಸಾಂಸ್ಕೃತಿಕ ಸಂಭ್ರಮ ನಿರಂತರವಾಗಿದೆ. ಕಲಘಟಕಿ ಹಾಗೆ ಸಂಡೂರಿನಲ್ಲಿ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದು ಯುವ ಸಮೂಹಕ್ಕೆ ನೆರವಾಯಿತು. ಇನ್ನು ಕಾರ್ಮಿಕ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಸಚಿವ ಸಂತೋಷ್ ಲಾಡ್ ಹಲವು ಕ್ರಾಂತಿಕಾರಕ ಸುಧಾರಣೆಗೆ ಮುನ್ನುಡಿಯನ್ನ ಬರೆದರು. ಆ ಎಲ್ಲದರ ಬಗ್ಗೆ ತಿಳಿಯೋಣ ಬನ್ನಿ. ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕೊಡುಗೆ. ಕಲಘಟಕಿ ಸಂಡೂರಿನಲ್ಲಿ ಉದ್ಯೋಗ ಮೇಳ. ಸಚಿವ ಸಂತೋಷ್ ಲಾಡ್ ಕೇವಲ ಅಭಿವೃದ್ಧಿ ಕಾರ್ಯಗಳಿಗಷ್ಟೇ ಅಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆಯೂ ಗಮನ ಹರಿಸಿದ್ದಾರೆ. ಧಾರವಾಡದಲ್ಲಿ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ನಡೆಸಿ ರಾಜ್ಯದ ಪರಂಪರೆಯನ್ನ ಎತ್ತಿ ಹಿಡಿದಿದ್ದಾರೆ. ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಕಲಘಟಗಿ ಮತ್ತು ಸಂಡೂರಿನಲ್ಲಿ ಬೃಹತ್ ಉದ್ಯೋಗ ಮೇಳ ಆಯೋಜಿಸ್ತಾ ಬರ್ತಿದ್ದಾರೆ. ಸಚಿವ ಸಂತೋಷ್ ಲಾಡ್ ಜನಪರ ಕಾರ್ಯಗಳ ಬಗ್ಗೆ ನೋಡುವುದಾದ್ರೆ ಬುದ್ಧ, ಬಸವ, ಭೀಮರ ಕುರಿತು ಗೀತೆಗಳ ಬಿಡುಗಡೆ ಮಾಡುವ ಮೂಲಕ ಮಹಾನ್ ವ್ಯಕ್ತಿಗಳ ಜೀವನ ಸಂದೇಶ ಸಾರಿದ್ರು. ಬಳ್ಳಾರಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಮ್ಮಿಕೊಳ್ಳಲಾಯಿತು. ಕೇವಲ ₹1 ಡಿಜಿಟಲ್ ಮಾರ್ಕೆಟಿಂಗ್ ತರಗತಿ ಏರ್ಪಡಿಸಿದ್ದು ಗಮನ ಸೆಳೆಯಿತು. ಇನ್ನು ಸಂಡೂರಿನಲ್ಲಿ 20 ತ್ರಿಚಕ್ರ ವಾಹನ ವಿತರಣೆ ಮಾಡಲಾಯಿತು. ಹಾಗೆಯೇ 3,000 ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರೋತ್ಸಾಹಧನ ನೀಡಿದ್ದು ವಿಶೇಷ. ಇದಿಷ್ಟೇ ಅಲ್ಲದೆ ಅಂಗನವಾಡಿ ಆಶಾ ಕಾರ್ಯಕರ್ತೆ, ಪೌರ ಕಾರ್ಮಿಕರು ಸೇರಿದಂತೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದ್ದು ಗಮನಾರ್ಹ. ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಹಲವು ಕ್ರಾಂತಿಕಾರಕ ಸುಧಾರಣೆ ಕ್ರಮ ಕೈಗೊಂಡಿದ್ದಾರೆ. ಇಡೀ ದೇಶದಲ್ಲೇ ಹೊಸದಾದ ಯೋಜನೆಗಳನ್ನ ಜಾರಿಗೆ ಮಾಡುವಲ್ಲಿ ಮುತುವರ್ಜಿ ವಹಿಸಿದ್ದಾರೆ. ಒಟ್ಟಾರೆ ಕಾರ್ಮಿಕರ ಕಲ್ಯಾಣಕ್ಕಾಗಿ ಏನೆಲ್ಲ ಜಾರಿ ಮಾಡಬಹುದೋ ಅದನ್ನೆಲ್ಲ ಲಾಡ್ ಅವರು ತಮ್ಮ ಇಲಾಖೆ ಮೂಲಕ ಅನುಷ್ಠಾನ ಮಾಡಿದ್ದಾರೆ. ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಸಮಗ್ರ ಕಲ್ಯಾಣಕ್ಕಾಗಿ ಇವರು ಜಾರಿ ಮಾಡಿದ ಯೋಜನೆಗಳು ಹಲವಾರು. ಕಾರ್ಮಿಕ ಶ್ರೇಯೋಭಿವೃದ್ಧಿಗೆ ಸದಾ ಮುತುವರ್ಜಿ. ಕಾರ್ಮಿಕ ಇಲಾಖೆಯಿಂದ ವಿನೂತನ ಕಾರ್ಯಗಳು. ಕರ್ನಾಟಕ ಕಾರ್ಮಿಕ ನೀತಿ ಜಾರಿಗೆ ಸಚಿವ ಸಂತೋಷ್ ಲಾಡ್ ಸಾಕಷ್ಟು ಮುತುವರ್ಜಿ ವಹಿಸಿದ್ರು. ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಲಾಡ್ ಅವರು ಮುಂದಾಗಿದ್ದಾರೆ. ಇದರಿಂದ ರಾಜ್ಯದ 69 ವಲಯಗಳ 50 ಲಕ್ಷ ಕಾರ್ಮಿಕರಿಗೆ ಸಹಾಯವಾಗಲಿದೆ. ಆದಾಯದ ಕ್ರೋಢೀಕರಣ, ಜಿಐಎಸ್ ಅನುಷ್ಠಾನ ಮಾಡುವಲ್ಲಿ ಲಾಡ್ ಪಾತ್ರ ಮಹತ್ವದ್ದು. ಇದರಿಂದ ನಿರ್ಮಾಣ ಸುಂಕ ಪಾವತಿ ವಂಚನೆಗೆ ಬ್ರೇಕ್ ಬೀಳಲಿದೆ. ಕರ್ನಾಟಕ
ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಗಮನವಹಿಸಲಾಗಿದೆ. ಈ ಮೂಲಕ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಮಂಡಳಿ ರಾಜ್ಯದ 40 ಲಕ್ಷ ಕಾರ್ಮಿಕರಿಗೆ ಯೋಜನೆ ತಲುಪಿಸುವುದಕ್ಕೆ ಸಜ್ಜಾಗಿದೆ. ಇದರಡಿ ಫಲಾನುಭವಿ ಮೃತಪಟ್ಟರೆ ಅವರ ನಾಮನಿರ್ದೇಶಿತರಿಗೆ 5 ಲಕ್ಷ, ಶಾಶ್ವತ ದುರ್ಬಲತೆಯಾದರೆ 2 ಲಕ್ಷ, ತಾತ್ಕಾಲಿಕ ದುರ್ಬಲತೆಯಾದರೆ 1 ಲಕ್ಷ ನೀಡಲಾಗುತ್ತೆ. ಇನ್ನು ಕರ್ನಾಟಕ ರಾಜ್ಯ ಸಿನಿಮಾ ಹಾಗೂ ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಮಸೂದೆ ಜಾರಿಗೆ ಸಚಿವ ಲಾಡ್ ಅವರ ಶ್ರಮ ಮಹತ್ವದ್ದು. ಇದರಿಂದ ರಾಜ್ಯದ 1 ಲಕ್ಷ ಕಾರ್ಮಿಕರಿಗೆ ಪ್ರಯೋಜನವಾಗಲಿದೆ. ಇನ್ನು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಕಾರ್ಮಿಕರಿಗೆ ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ದೊರಕಿಸಿಕೊಡುವ ಯೋಜನೆ ಗಮನ ಸೆಳೆದಿದೆ. ಈ ನಿಟ್ಟಿನಲ್ಲಿ ಆಶಾದೀಪ ಯೋಜನೆ ಪರಿಣಾಮಕಾರಿಯಾಗಿ ಜಾರಿ ಮಾಡುವಲ್ಲಿ ಸಚಿವ ಲಾಡ್ ಶ್ರಮಿಸಿದ್ರು. ಅಂಬೇಡ್ಕರ್ ಕಾರ್ಮಿಕ ಹಸ್ತ ಸಹಾಯ ಯೋಜನೆಯಡಿ 25 ವಲಯಗಳ ಕಾರ್ಮಿಕರಿಗೆ ಗುರುತಿನ ಚೀಟಿ ನೀಡಲಾಗ್ತಾ ಇದೆ. ಇದರಿಂದ 30 ಲಕ್ಷ ಅಸಂಘಟಿತ ಕಾರ್ಮಿಕರು ಪ್ರಯೋಜನ ಪಡೆಯುವಂತಾಗ್ತಿದೆ. ಹಾಗೆಯೇ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆಯಡಿ 4 ಲಕ್ಷ ಜೀವ ವಿಮೆ ನೀಡಲಾಗುತ್ತಿದೆ. ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕ ಕಾರ್ಮಿಕ ಅಪಘಾತ ಪರಿಹಾರ ಯೋಜನೆ ಮತ್ತೊಂದು ಕ್ರಾಂತಿಕಾರಕ ಯೋಜನೆಯಾಗಿದೆ. ಇದರಡಿ 2 ಲಕ್ಷದ ಅಪಘಾತ ವಿಮೆ ಮತ್ತು 1 ಲಕ್ಷದವರೆಗೆ ಆಸ್ಪತ್ರೆ ವೆಚ್ಚದ ಮರುಪಾವತಿ ನೀಡಲಾಗುತ್ತದೆ. ಹೀಗೆ ಕಾರ್ಮಿಕ ಇಲಾಖೆಗೆ ಹೊಸ ಸ್ಪರ್ಶ ನೀಡಿದ ಹೆಗ್ಗಳಿಕೆ ಸಚಿವ ಸಂತೋಷ್ ಲಾಡ್ ಅವರಿಗೆ ಸಲ್ಲುತ್ತೆ. ರಾಜ್ಯದಲ್ಲಿ ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ ಸರ್ಕಾರ ಮುತುವರ್ಜಿ ವಹಿಸಿದೆ. ಕಾರ್ಮಿಕ ಇಲಾಖೆ ದೂರದೃಷ್ಟಿ ಯೋಜನೆಯಿಂದ ಗಿಗ್ ಕಾರ್ಮಿಕರಿಗೆ ವಿಮಾ ಯೋಜನೆ ನೆರವಾಗ್ತಿದೆ. ಪತ್ರಿಕಾ ವಿತರಕರಿಗೆ ವಿಮೆ ಆರೋಗ್ಯ ಸೇವೆ ಸಕಾರಗೊಂಡಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ 10 ಹಲವು ಅಭಿವೃದ್ಧಿ ಪರ ಯೋಜನೆ ಪರಿಚಯಿಸುತ್ತಿದ್ದಾರೆ. ಕಾರ್ಮಿಕರಿಗೆ ಸಕಲ ಸೌಲಭ್ಯ ಸಿಗಬೇಕೆಂಬ ದೃಢ ಸಂಕಲ್ಪದ ಕಾರ್ಯವೈಖರಿ ಶ್ರಮಿಕ ಸ್ನೇಹಿಯಾಗ್ತಿದೆ. ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆ ಅನೇಕ ವಿನೂತನ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಅದರಲ್ಲೂ ಹೊರಗುತ್ತಿಗೆ ಕಾರ್ಮಿಕರ ನೇಮಕದಲ್ಲಿದ್ದ ಹಲವು ಗೊಂದಲಗಳನ್ನು ನಿವಾರಿಸಿದೆ. ಹೊಸ ಪರಿಕಲ್ಪನೆಯೊಂದನ್ನು ಅನುಷ್ಠಾನಕ್ಕೆ ತರಲಾಗ್ತಾ ಇದೆ. ಈ ಪರಿಕಲ್ಪನೆಯಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಹೊರಗುತ್ತಿಗೆ ಕಾರ್ಮಿಕರ ಸೇವೆಗಳನ್ನು ಒದಗಿಸುವ ಸೊಸೈಟಿ ರಚಿಸಲಾಗ್ತಾ ಇದೆ. ಈ ಮೂಲಕ ಕಾರ್ಮಿಕರ ಸೇವೆ ಒದಗಿಸಲಾಗ್ತಾ ಇದೆ. ಮೊದಲು ಪ್ರಾಯೋಗಿಕವಾಗಿ ಇದನ್ನ ಬೀದರ್ ಜಿಲ್ಲೆಯಲ್ಲಿ ಜಾರಿಗೆ ತರಲಾಗಿತ್ತು. ಆ ಬಳಿಕ ಎಲ್ಲ ಜಿಲ್ಲೆಗಳಿಗೂ ವಿಸ್ತರಿಸಲಾಗಿದೆ. ಹೊರಗುತ್ತಿಗೆ ಕಾರ್ಮಿಕರ ಸೇವೆಗಳನ್ನು ಒದಗಿಸುವ ಸೊಸೈಟಿ ಬೀದರ್ ಜಿಲ್ಲೆಯಲ್ಲಿ ಯಶಸ್ವಿಯಾಗಿದೆ. ಪ್ರಸ್ತುತ ಕಲಬುರಗಿ ವಿಭಾಗದಲ್ಲಿ ಯಶಸ್ವಿಯಾಗಿರುವುದರಿಂದ ಕಾರ್ಮಿಕರಿಗೆ ಸಂತಸ ತಂದಿದೆ. ಈ ಮಾದರಿಯನ್ನ ಇತರ 3 ವಿಭಾಗಗಳ ಮೈಸೂರು, ಧಾರವಾಡ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಅನುಷ್ಠಾನಕ್ಕೆ ತರುವುದಕ್ಕೆ ಕಾರ್ಮಿಕ ಇಲಾಖೆ ಹೆಜ್ಜೆ ಇರಿಸಿದೆ. ಹೀಗೆ ಹೊರಗುತ್ತಿಗೆ ಆಧಾರಿತ ಕಾರ್ಮಿಕರು ಎದುರಿಸುತ್ತಿದ್ದ ಹಲವಾರು ಸವಾಲು ಸಮಸ್ಯೆ ಪರಿಹಾರಕ್ಕೆ ಕಾರ್ಯ ಯೋಜನೆ ರೂಪಿಸಲಾಗಿದೆ. ಸಿದ್ದರಾಮಯ್ಯ ಮಾರ್ಗದರ್ಶನದಲ್ಲಿ ಕಾರ್ಮಿಕರ ಒಳಿತಿಗಾಗಿ ಸಚಿವ ಸಂತೋಷ್ ಲಾಡ್ ಕೈಗೆತ್ತಿಕೊಳ್ತಿರೋ ಕಾರ್ಯ ಯೋಜನೆ ನೂತನವಾಗಿದೆ. ಸಚಿವರ ಮುಂದಾಳತ್ವದಲ್ಲಿ ರಾಜ್ಯ ಕಾರ್ಮಿಕ ಇಲಾಖೆ ಚಿಕ್ಕ ಕಾರ್ಮಿಕರಿಂದ ಹಿಡಿದು ಉದ್ದಿಮೆಗಳಲ್ಲಿ ದುಡಿಯುವ ಅಸಂಖ್ಯಾತ ಕಾರ್ಮಿಕರ ಹಿತವನ್ನ ಕಾಯ್ತಿದೆ. ಯಾವುದೇ ಕುಂದುಕೊರತೆಯಾಗದಂತೆ ನೋಡಿಕೊಳ್ಳಲಾಗ್ತಾ ಇದೆ. ಸದಾ ಜನಪರ ಕಾಳಜಿ, ಶ್ರಮಿಕ ವರ್ಗದ ಏಳಿಗೆಗೆ ಹಂಬಲಿಸುವ ಜನನಾಯಕ ಸಚಿವ ಸಂತೋಷ್ ಲಾಡ್ ಕಾರ್ಯವೈಖರಿಗೆ ಕ್ಷೇತ್ರದ ಜನರಷ್ಟೇ ಅಲ್ಲ, ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ.